ಭದ್ರತೆ ಕಾರಣದಿಂದ ಪಂದ್ಯಕ್ಕೆ ಅನುಮತಿಯನ್ನ ನೀಡಲ್ಲ. ಬೆಂಗಳೂರಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಭದ್ರತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಕಳೆದ ಬಾರಿ ಯಾವ ರೀತಿ ಕಾಲ್ತುಳಿತ ಆಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇದು ಸರ್ಕಾರಕ್ಕೂ ಕೂಡ ಒಂದು ದೊಡ್ಡ ತಲೆಬಿಸಿ ಆಗಿತ್ತು. ಹಾಗಾಗಿ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಪಂದ್ಯ ನಡೆಸುವ ಸಂಬಂಧ ಸಮಿತಿ ರಚನೆ ಮಾಡಿದ್ವಿ. ಸಮಿತಿಯವರು ಸ್ಟೇಡಿಯಂಗೆ ಭೇಟಿ ಕೊಟ್ಟಿದ್ರು. ಸಮಿತಿಯ ಶಿಫಾರಸು ಯಾವುದೂ ಪೂರ್ತಿ ಮಾಡಿಲ್ಲ. ಹೀಗಾಗಿ ಅನುಮತಿ ನೀಡಲು ಆಗಿಲ್ಲ ಎಂದಿದ್ದಾರೆ ಪರಮೇಶ್ವರ್. ಗೃಹ ಸಚಿವ ಪರಮೇಶ್ವರ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಭದ್ರತೆಯ ಹಿತದೃಷ್ಟಿಯಿಂದ ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಪಂದ್ಯ ನಡೆಸುವ ಸಂಬಂಧ ಸಮಿತಿಯನ್ನು ರಚನೆ ಮಾಡಿದ್ವಿ. ಸಮಿತಿಯವರು ಸ್ಟೇಡಿಯಂಗೆ ಭೇಟಿಯನ್ನು ಕೂಡ ಕೊಟ್ಟಿದ್ರು ಅಂತ ಸದ್ಯಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಡಿದ್ದಾರೆ. ಹೊಸದಾಗಿ ನಮ್ಮ ವೆಂಕಟೇಶ್ ಪ್ರಸಾದ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಆದರು. ಅವರ ಸಮಿತಿ ಆಯ್ಕೆ ಆಯಿತು. ಅದಾದ ಮೇಲೆ ಅವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು, ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು. ನಮಗೆ ಅವಕಾಶ ಮಾಡಿಕೊಡಿ, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮೊದಲಿನಂತೆ ಕ್ರೀಡೆಗಳನ್ನು ಪ್ರಾರಂಭ ಮಾಡಬಹುದು. ಅದಕ್ಕೆ ಕ್ಯಾಬಿನೆಟಲ್ಲಿ ನನಗೆ ಗೃಹ ಸಚಿವರ ಮೇಲೆ ಜವಾಬ್ದಾರಿ ಹಾಕಿದ್ರು. ನಾವು ಈಗಾಗಲೇ ತಮಗೆ ಗೊತ್ತಿದ್ದಾಗೆ ಆ ಘಟನೆ ಆದಮೇಲೆ ನಾವು ಸಮಿತಿಯನ್ನು ರಚನೆ ಮಾಡಿ ಕಮಿಷನನ್ನು ರಚನೆ ಮಾಡಿದ್ದೆವು. ಜಸ್ಟಿಸ್ ಕುನ್ನಾ ಅವರ ನೇತೃತ್ವದಲ್ಲಿ ಸಿಂಗಲ್ ಮ್ಯಾನ್ ಕಮಿಷನನ್ನು ನೇಮಕ ಮಾಡಿ ಅವರು ಒಂದಷ್ಟು ರೆಕಮೆಂಡೇಷನ್ಸ್ ಮಾಡಿದ್ದಾರೆ. ಅಬ್ಸರ್ವೇಷನ್ಸ್ ಎಲ್ಲ ಮಾಡಿದ್ದಾರೆ. ಅದರ ಜೊತೆಗೆ ಒಂದಷ್ಟು ರೆಕಮೆಂಡೇಷನ್ಸ್ ಮಾಡಿದ್ದಾರೆ. ಅದನ್ನು ನಾವು KSCA ಅವರಿಗೆ ಕಮ್ಯುನಿಕೇಟ್ ಮಾಡಿದ್ದಾರೆ. ಅವರು ಅದಕ್ಕೆ ಸ್ಪಂದಿಸಬೇಕು. ಅವರು ಇಲ್ಲಿವರೆಗೂ ಏನು ಮಾಡಿದ ಕಾರಣ ಮೊನ್ನೆ ನನ್ನ ಹತ್ರ ಬಂದು ಭೇಟಿ ಮಾಡಿದರು. ನಾನು ನಮ್ಮ ಅಧಿಕಾರಿಗಳು ಮತ್ತು ಅವರು ಎಲ್ಲರನ್ನೂ ಸೇರಿ ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿದ್ರು. ಅವರು ಹೇಳಿದ್ದು ಕೇಳಿಕೊಂಡು ನಾವು ನಮ್ಮ ಅನಿಸಿಕೆಗಳನ್ನು ಕೂಡ ಕಮಿಷನರು ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದರು. ಅದಾದಮೇಲೆ ನಾನು ಒಂದು ಸಮಿತಿ ರಚನೆ ಮಾಡಿದೆ. ಮಹೇಶ್ವರ ರಾವ್ ಅವರು ನಮ್ಮ BBMP ಏನು ಕಮಿಷನರ್ ಇದ್ದಾರೆ ಅವರ ನೇತೃತ್ವದಲ್ಲಿ ನಮ್ಮ ಕಮಿಷನರು ಮತ್ತು ಎಲ್ಲ ಇಲಾಖೆ PWD, ಪವರ್, ಆಮೇಲೆ ಫೈರ್, ಇವ್ರನ್ನೆಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಇವ್ರನ್ನೆಲ್ಲ ಸೇರಿ ಒಂದು ಕಮಿಟಿ ಮಾಡಿ ನೀವು ವಿಸಿಟ್ ಮಾಡಿ ನನಗೆ ತಿಳಿಸಿ ಆಮೇಲೆ ತೀರ್ಮಾನ ಮಾಡೋಣ ಅಂತ ಹೇಳಿದ್ದೇನೆ. ಅವರು ಅಲ್ಲಿ ಭೇಟಿ ಕೊಟ್ಟಾಗ ಏನೂ ಕೂಡ ಒಂದು ಕೂಡ ಕಂಪ್ಲೇಂಟ್ ಮಾಡಿಲ್ಲ. ಹಾಗಾಗಿ ನಾವು ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳಿ ಅವ್ರು ಹೇಳಿದ ಮೇಲೆ ನಾವು ಕಮ್ಯುನಿಕೇಟ್ ಮಾಡಿದ್ದೇವೆ. ಅವರು ನನ್ನ ಸಲಹೆ ಏನು ಅವರಿಗೆ ಅಂದರೆ ಆದಷ್ಟು ಅವ್ರಿಗೇನು ಅಬ್ಸರ್ವೇಷನ್ಸ್ ಮಾಡಿದ್ದಾರೆ, ಜಸ್ಟಿಸ್ ಕುನ್ನಾ ಅವರು ಮಾಡಿರೋ ರೆಕಮೆಂಡೇಷನ್ಸನ್ನೇ ಫುಲ್ಫಿಲ್ ಮಾಡಬೇಕು. ಅದು ಪ್ರಾರಂಭ ಮಾಡಿ